ಜನಪ್ರತಿನಿಧಿಗಳೆಂದರೆ ಜನಸಾಮಾನ್ಯರ ಕೈಗೆ ಸಿಗೋಲ್ಲ. ಅವರನ್ನು ಭೇಟಿಯಾಗಬೇಕೆಂದ್ರೆ ಅವರ ಮನೆಗೆ ಹೋಗಬೇಕು ಎಂಬ ಮಾತಿದೆ. ಆದರೆ ಇಲ್ಲೊಬ್ಬ ಶಾಸಕರು ಬೆಳ್ಳಂಬೆಳಗ್ಗೆ ಬೈಕ್ ಏರಿ ಜನಸಾಮಾನ್ಯರ ಸಮಸ್ಯೆ ಆಲಿಸುವ ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳನ್ನು ವೀಕ್ಷಿಸುವ ಕೆಲಸ ಮಾಡುತ್ತಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ಹಾಗಿದ್ದರೆ ಯಾರು ಆ ಶಾಸಕ ಅಂತೀರಾ? ಈ ಸ್ಟೋರಿ ನೋಡಿ. ಬೆಳ್ಳಂಬೆಳಗ್ಗೆ ಶಾಸಕ ದೇವೇಂದ್ರಪ್ಪರಿಂದ ನಗರ ಪ್ರದಕ್ಷಿಣೆ. ಶಾಸಕರ ನಡೆ ಸಾರ್ವಜನಿಕರ ಕಡೆ ಎಂಬ ವಿನೂತನ ಕಾರ್ಯಕ್ರಮಕ್ಕೆ ಮುನ್ನುಡಿ ಬರೆದ ಶಾಸಕ. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ ದೇವೇಂದ್ರಪ್ಪ. ಶಾಸಕರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಸಾರ್ವಜನಿಕರು. ಹೀಗೆ ಬೆಳ್ಳಂಬೆಳಗ್ಗೆ ಬೈಕ್ ಏರಿ ಸಾರ್ವಜನಿಕರ ಸಮಸ್ಯೆ ಆಲಿಸುತ್ತಾ ಪಟ್ಟಣದಲ್ಲಿ ನಡೆಯುತ್ತಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿ ವೀಕ್ಷಿಸುತ್ತಿರುವ ಶಾಸಕರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ನೀಡಿ ಆಹಾರದ ಗುಣಮಟ್ಟ ಪರೀಕ್ಷಿಸಿ ಬಳಿಕ ಎಪಿಎಂಸಿಗೆ ಭೇಟಿ ನೀಡಿ ರೈತರ ಸಮಸ್ಯೆ ಆಲಿಸಿ ಕುರಿಮರಿ ಖರೀದಿ ಮಾಡಿದ ಶಾಸಕ. ಈ ದೃಶ್ಯ ಕಂಡು ಬಂದಿದ್ದು ಜಗಳೂರು ಪಟ್ಟಣದಲ್ಲಿ. ಹೌದು, ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ ದೇವೇಂದ್ರಪ್ಪ ಶಾಸಕರ ನಡೆ ಸಾರ್ವಜನಿಕರ ಕಡೆ ಎಂಬ ಕಾರ್ಯಕ್ರಮದ ಮೂಲಕ ಜಗಳೂರು ಪಟ್ಟಣದ ಪ್ರದಕ್ಷಿಣೆ ನಡೆಸಿದ್ರು. ಬೆಳ್ಳಂಬೆಳಗ್ಗೆ ಜಗಳೂರು ಬಸ್ ನಿಲ್ದಾಣದ ವೃತ್ತಕ್ಕೆ ಆಗಮಿಸಿದ ಶಾಸಕರು ರಸ್ತೆ ಅಗಲೀಕರಣ ಕಾಮಗಾರಿ ಪರಿಶೀಲನೆ ನಡೆಸಿದ್ರು. ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ರಸ್ತೆ ಅಗಲೀಕರಣಕ್ಕೆ ಕೈ ಹಾಕಿದ್ದು ಕೆಲವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿಗೆ ಸ್ಪಂದಿಸುವ ಮನಸ್ಸು ಇದ್ದಿದ್ರೆ ಯಾರು ಕೂಡ ಈ ರೀತಿ ಮಾಡ್ತಿರ್ಲಿಲ್ಲ. ಪರಿಹಾರಕ್ಕಾಗಿ 100 ಕೋಟಿ ರೂಪಾಯಿ ಪ್ರಸ್ತಾವನೆ ಸಲ್ಲಿಸಿದ್ದು ಅನುದಾನ ಬಂದ ತಕ್ಷಣ ಪರಿಹಾರ ಕೊಟ್ಟು 69 ಅಡಿಗೆ ರಸ್ತೆ ವಿಸ್ತರಣೆ ಮಾಡಲಾಗುವುದು ಎಂದರು. ಇವತ್ತು ಕೋರ್ಟ್ನಾಗಿದೆ. ಕೋರ್ಟ್ ಆದೇಶ ಏನು ಹೇಳಿದೆ, ನಿಮ್ಮದಾದರೆ ತೆರವುಗೊಳಿಸಿ, ಅವ್ರನ್ನ ನೀವು ತೆರವುಗೊಳಿಸಲೇಬೇಕು. ಸ್ಟೇಟ್ ಹೈವೇ ಪಾಲಿಸಿ ಇದೆ, ಸ್ಟೇಟ್ ಹೈವೇ 65 ಗೊಳಿಸಬೇಕಾದ್ರೆ ಅವ್ರಿಗೆ ಪರಿಹಾರ ಕೊಟ್ಟು ಮಾಡಿ ಅನ್ನೋಂಥದ್ದು ಸ್ಪಷ್ಟ ನಿರ್ದೇಶನ ಆಗಿದೆ. ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟವ್ರು ಇದ್ರ ಬಗ್ಗೆ ಏನಾಗಿದೆ ಅಂದರೆ ನಮಗೆ ಕಂಟೆಂಪ್ಟ್ ಆಗ್ತದೆ, ನಾವು ಉಸಿರಾಡೋದು ಬೇಡ ಅನ್ನೋಂಥ ಮಾತನ್ನು ಹೇಳಿದ್ರು. ಅದಾದಮೇಲೆ ಅವೆಲ್ಲ ಪ್ರಶ್ನೆ ಮಾಡಾದ್ಮೇಲೆ ಇಲ್ಲಿ ಬಂದು ನಿಂತಿದೆ. ಕೆಲವರಲ್ಲಿ ಚತುರೋಪಾಯದಲ್ಲಿ ಮಾಡಬೇಕಾಗಿದ್ದಾರೆ. ನಾವು ಅದಾದಮೇಲೆ ಆಯಿತು ಸರ್, ನಮ್ಮದನ್ನೇ ನೀವು ತೆರವುಗೊಳಿಸೋದಕ್ಕೆ ಏನಂತ ಹೇಳಿದ್ರಿ. ಇದು ಒಂದೊಂದು ಕಾಲದಲ್ಲಿ ಒಬ್ಬೊಬ್ಬರು ಬಿಫೋರ್ ಇಂಡಿಪೆಂಡೆಂಟಿಂದ ಕೆಲವರು ಮಂಜೂರಾತಿ ಕೊಟ್ಟಿದ್ದಾರೆ. ಯಾವುದೋ ಪೇಪರ್ ಇಟ್ಕೊಂಡಿದ್ದಾರೆ. ಆ ಪೇಪರ್ ತಗೊಂಡು ಅದು ಸಿಂಧುನೋ ಕೋರ್ಟ್ಗೆ ಹೋದ ಮೇಲೆ ಟೇಕ್ಸ್ ಲಾಂಗ್ ಟೈಮ್ ಅದು ಇತ್ಯರ್ಥ ಆಗೋದಕ್ಕೆ. ಹಾಗಾಗಿ ಯಾವುದೋ ಒಂದು ಇಟ್ಕೊಂಡಾರೆ. ಇವತ್ತೆಲ್ಲ ಇದೆ. ಅವತ್ತು ಹಿಂದಿನ ಕಾಲದಲ್ಲಿ ಮ್ಯಾನ್ಯುಯಲ್ ಯಾರ್ಯಾರ ಏನೇನೋ ಕೊಟ್ಟಿದ್ದಾರೆ. ಒಬ್ಬೊಬ್ಬರಿಗೆ 4 ಒಂದೇ ಜಾಗ 4 ಜನ ಕೊಟ್ಟಿದ್ದಾರೆ ಇಂದ್ರ ಬಡಾವಣೆಯಲ್ಲಿ. ಅವೆಲ್ಲ ತಮಗೆ ಗೊತ್ತಿದ್ದಾವೆ. ಸೊ ಹಾಗಾಗಿ ನಮಗೆ ಅಧಿಕೃತವಾಗಿರ್ತಕ್ಕಂಥ ಯಾವುದೇ ದಾಖಲೆ ಇಲ್ಲದ ಕಾರಣಕ್ಕೆ ನಾವೊಂದು ದಾರಿಗೆ ಹೋಗಲೇಬೇಕಾಯ್ತು, ಅನಿವಾರ್ಯನೂ ಆಯಿತು. ಹೋದ್ಮೇಲೆ ಅವ್ರನ್ನ ನಾವು ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆದ್ವಿ. ಸ್ವಯಂ ಪ್ರೇರಿತರಾಗಿ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಈಗಲೂ ಸ್ವಯಂ ಪ್ರೇರಿತರೇ ಮಾಡ್ಕೊಳ್ಳಿ, ಎಷ್ಟಾದರೂ ನೀವು ಮಾಡ್ಕೊಳ್ಳಿ, ಯೂನಿಫಾರ್ಮಿಟಿಗೆ ಇಡಿ ಅನ್ನೋಂಥದ್ದು ಇದು. ಸೊ ಹಾಗಾಗಿ ಅವ್ರು ಮಾಡ್ತಾ ಇದ್ದಾರೆ. ಅದಾದಮೇಲೆ ಇನ್ನೊಂದು ಬೇರೆ ನಮಗೆ ನೆಕ್ಸ್ಟ್ ಪ್ಲಾನ್ ಇದೆ. ಯಾರ್ಯಾರು ಈಗ ಯೂನಿಫಾರ್ಮಿಗೆ ಒಂದು ಹಂತಕ್ಕೆ ಸುಗಮ ಸಾರಿಗೆ ಸಂಚಿಕೆ ಮಾಡ್ತಾರೆ, ಅದಕ್ಕೆ ಸ್ವಾಗತ. ಪ್ರತಿಯೊಬ್ಬ ವರ್ತಕರಿಗೆ ಯಾರಿಗೆ ಸಹಕಾರ ಕೊಟ್ಟವ್ರಿಗೆ. ಇನ್ನೂ ಸಹಕಾರ ಕೊಡ್ದಾಗ ಅಸಹಕಾರ ಮಾಡ್ತಾ ಇದ್ದಾರೆ, ಅವ್ರಿಗೆ ಬೇರೆ ಪ್ಲಾನ್ ಇದೆ. ಕೊಟ್ಟು ಹೊಡಿಬೇಕಂತೇಳಿ ತಾನೇ ಕಂಪಲ್ಸೇಷನ್ ಕೊಟ್ಟು ಹೊಡಿತೀನಿ. 60 ಕೊಟ್ಟು ಹೊಡಿಬೇಕಂತ ಹೇಳೋದು. ಕೋರ್ಟ್ 60 ಕೊಡ್ತೀನಿ. ಯಾರ್ಯಾರು ಇದ್ದಾರೆ ಅವರು ಕೊಟ್ಟು ಸಂಪೂರ್ಣವಾಗಿ 65 ತೆರವುಗೊಳಿಸ್ತೀನಿ. ಹಾಗಾಗಿ 16 ಅದನ್ನು 16 ಹಿಂದಕ್ಕೂ ಈಗೂ ನಾವು ತೆರವುಗೊಳಿಸಿ ಆಮೇಲೆ ಯಾವುದು ಫುಟ್ಪಾತ್ ಆ್ಯಂಡ್ ಡ್ರೈನೇಜ್ ಫುಟ್ಪಾತ್ ಮತ್ತು
ಮುಂದೆ ಇದನ್ನ ಹಾಕಿದ್ರು ಗ್ರಿಲ್ಸ್ ರಿಮೂವ್ ಮಾಡಾದ್ಮೇಲೆ ಒಂದು ಹಂತಕ್ಕೆ ಸಿಕ್ಕಿದೆ. ಇನ್ನೂ ಆಗ್ತದೆ, ಬಟ್ ಆರಾಮ್ಸ್ ಪ್ರಕಾರ 69 ಬಟ್ ಈ ಪರಿಸ್ಥಿತಿ ನೋಡಿಕೊಂಡು ಅನುದಾನ ಇಟ್ಕೊಂಡು ನೋಡೋಕ್ಕಾಗದೆ 69 ಆಗ್ತದೆ. ಆ ಕಾರಣಕ್ಕೋಸ್ಕರ ಸ್ವಲ್ಪ ಗೊಂದಲ ಆಗಿದೆ, ಅದಕ್ಕೆ ನಾನು ಸ್ಪಷ್ಟೀಕರಣ ಹೇಳಕ್ಕಾಗ್ತಿದ್ದೀನಿ. ಬಳಿಕ ಎಪಿಎಂಸಿಗೆ ಭೇಟಿ ನೀಡಿದ ಶಾಸಕ ರೈತರ ಸಮಸ್ಯೆ ಆಲಿಸಿ ಬಳಿಕ ಕುರಿ ಸಂತೆಗೆ ಭೇಟಿ ನೀಡಿದ್ರು. ಅಲ್ಲಿಯೂ ರೈತರೊಂದಿಗೆ ಚರ್ಚಿಸಿದ ಶಾಸಕರು ಕೊನೆಗೆ 15,000 ರೂಪಾಯಿಗೆ 2 ಕುರಿಮರಿಗಳನ್ನ ಖರೀದಿ ಮಾಡಿದ್ರು. ಅಲ್ಲಿಂದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ನೀಡಿ ಅಡುಗೆ ಕೋಣೆಗೆ ತೆರಳಿ ಅಡುಗೆಯ ಗುಣಮಟ್ಟ, ಆಹಾರ ಪದಾರ್ಥಗಳ ಗುಣಮಟ್ಟ ಪರೀಕ್ಷಿಸಿ ಬಳಿಕ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ್ರು. ಮುಂದೇನಾದ್ರು ಮಹಾತ್ಮ ಆದ್ರು, ಹೆಂಗಾದ್ರು ಪಿತಾಮಹಾದ್ರು, ರಾಷ್ಟ್ರಪಿತ. ನಮ್ಮ ಅಪ್ಪನೇ ನಾವು ಕರೆಯಲ್ಲ. ಇನ್ನೂ ಶತಮಾನಗಳು ಕಳೆದ್ರೆ ಭಾರತ ದೇಶದ ರಾಷ್ಟ್ರಪಿತ ಯಾರು ಅಂದರೆ ಮಹಾತ್ಮ ಅಂತ. ನಿಮ್ಮ ಹೆಸರೇನಮ್ಮ? ಹಾಂ, ಎಸ್. ನಿಮ್ಮ ಅಪ್ಪಾಜಿ ಹೆಸರು? ನಿಮ್ಮ ತಾತನ ಹೆಸರು? ಅವ್ರ ತಾತನ ಹೆಸರು? ಇನ್ನೂ 10 ತಲೆಮಾರು ಬಂದರೆ ಗಾಂಧೀಜಿಯವರ ಹೆಸರು ನಮ್ಮೆಲ್ಲರಿಗೂ ಗೊತ್ತು. ಇನ್ನೊಬ್ಬಳಿಗೆಲ್ಲ. ನನಗೂ ನಮ್ಮ ಅಪ್ಪನ ಹೆಸರು ಗೊತ್ತು, ನಮ್ಮ ಅಜ್ಜನ ಹೆಸರು ಗೊತ್ತು. ಹಾಗಾಗಿ ಇನ್ನೊಬ್ಬ ತಾತ ಅದರಲ್ಲ, ಅವ್ರ ಹೆಸರು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅಂಥದ್ದು ಮಹಾತ್ಮ ಗಾಂಧಿನ ಹೆಂಗಂತೀವಿ, ನಮ್ಮ ಅಜ್ಜಂದೇ ನಮಗೆ ಹೆಸರು ಗೊತ್ತಿಲ್ಲ. ಇನ್ನು 10 ತಲೆಮಾರು ಬಂದರೂ ಮಹಾತ್ಮ ಗಾಂಧೀಜಿಯವರ ಹೆಸರು ಎಲ್ಲರಿರ್ತದೆ. ಹಾಗಾಗಿ ಇತಿಹಾಸವನ್ನು ಓದಬೇಕು, ಓದಿ ಇತಿಹಾಸವನ್ನು ಬರಿಬೇಕು. ಇತಿಹಾಸವನ್ನು ಬರೆಯೋಕ್ಕೆ ನಮ್ಮ ಕೈಲಾಗಲಿಲ್ಲದ್ರೆ ಏನು ಮಾಡಬೇಕು? ನಮ್ಮ ಮೇಲೆ ಇತಿಹಾಸವನ್ನು ಬರೆಯೋ ರೀತಿ ಬದುಕಬೇಕು ಅಲ್ವಾ? ನಿಮ್ಮನ್ನು ನೋಡಿದ್ರೆ ಭಾಳ ಖುಷಿ ಅನಿಸುತ್ತೆ. ಶಿಸ್ತಿನ ಸಿಪಾಯಿಗಳಾಗಿದ್ರಿ. ಇದೆಲ್ಲ ಯೂನಿಫಾರ್ಮ್ ಯಾರು ಕೊಟ್ಟರು? ಸರ್ಕಾರದ ಕೊಟ್ಟಿದ್ದಲ್ವಾ? ಯಾಕೆ ಕೆಲವರೆಲ್ಲ ಬೇರೆ ಇದ್ರಲ್ಲ? ಅವ್ರ ಯೂನಿಫಾರ್ಮ್ ಎಲ್ಲ ಪಾಠ ಎಲ್ಲ ಚೆನ್ನಾಗಿ ಮಾಡ್ತಾರಾ? ಒಂದ್ಸರಿ ಯಾವಾಗ ಫೋನ್ ಮಾಡಿದ್ರಲ್ಲ ನನಗೆ, ನೀವು ಯಾರೋ ಮಾಡಿದ್ರೇನೋ. ಇಲ್ಲಿ ಊಟ ಎಲ್ಲ ಹೆಂಗಿರ್ತದೆ? ಹಾಗಾಗಿ ಊಟ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ನಿಮ್ಗೆ ರೈಟ್ಸ್ ಇದೆ, ಹೇಳ್ರಿ. ಸುಮ್ಮನೆ ಅನಾಗತ್ತೆ ಹೋಗಿ ತರಲೆ, ನಾವು ತರಲೆ ಮಾಡ್ತಿದ್ವಿ ನಮ್ಮ ಕಾಲದಲ್ಲಿ. ಮುದ್ದೆ ಒತ್ಕೊಂಡು ಸೀದಾ ಆಫೀಸ್ಗೆ ಹೋಗ್ಬಿಡ್ತೀವಿ. ಮುದ್ದೆ ಸಾರು ಎಲ್ಲ ಒತ್ಕೊಂಡು, ಹಂಗಾಗಿ ಫೇಲ್ ಆಗಿತ್ತು. ಒಟ್ಟಿನಲ್ಲಿ ಶಾಸಕರ ನಡೆ ಜನಸಾರ್ವಜನಿಕರ ಕಡೆ ಎಂಬ ಘೋಷ ವಾಕ್ಯದೊಂದಿಗೆ ಶಾಸಕರು ಬೆಳ್ಳಂಬೆಳಿಗ್ಗೆ ಬೈಕ್ ಏರಿ ಜನರ ಬಳಿಗೆ ಬಂದು ಜನರ ಸಮಸ್ಯೆ ಆಲಿಸುವುದರ ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳ ಗುಣಮಟ್ಟ ಪರೀಕ್ಷೆ ನಡೆಸುತ್ತಿದ್ದು ಶಾಸಕರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.